ನಮಸ್ಕಾರ. ಒಂದು ರೀಸೆಂಟ್ ಸರ್ವೆಯ ಪ್ರಕಾರ ಮತ್ತು ಒಬ್ಬರು ಸ್ಪಿರಿಚುವಲ್ ಗುರು ರೀಸೆಂಟ್ಲಿ ಅದನ್ನು ಹೇಳ್ತಾ ಇದ್ದರು. ಎರಡು ಹೇಳೋದೇನು ಅಂತಂದರೆ, ಇತ್ತೀಚೆಗೆ ಸಾಮಾನ್ಯ ಎಲ್ಲರ ಚೈತನ್ಯ ಉತ್ಸಾಹ ಹೋಗ್ತಾ ಇದೆ, ಡಿಪ್ರೆಸ್ಡ್ ಆಗ್ತಾ ಇದ್ದಾನೆ, ಬೋರ್ಡ್ ಆಗ್ತಾ ಇದ್ದಾರೆ, ದುಃಖ ಅಥವಾ ಚಿಂತೆ ಒಂಥರ ಬೇಜಾರು ಇದರಲ್ಲೇ ಮುಳುಗ್ತಾ ಇದ್ದಾರೆ ಅಂತ. ಅದನ್ನು ಸ್ಪಿರಿಚುವಲ್ ಗುರು ಹೇಳಲಿ ಅಥವಾ ಸರ್ವೆ ಹೇಳಲಿ ಏನೇ ಆಗಲಿ, ನಾವು ಅನುಭವಿಸ್ತಾ ಇದ್ದೀವಲ್ಲ, ಅದರಿಂದ ಹೊರಗೆ ಬಂದು ಮತ್ತೆ ಮರಳಿ ನಮ್ಮ ಚೈತನ್ಯವನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಆಗ ಸಿಕ್ಕಂಥ ಒಂದಿಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಹಾಗಂತ ನಾನೇನು ಎಕ್ಸ್ಪರ್ಟ್ ಅಲ್ಲ, ನಾನೀಗ ಹೇಳಲಿಕ್ಕೆ ಹೊರಟಿರೋದೇನೆ ಎಲ್ಲವನ್ನು ನಾನು ಹಾಗೇ ಫಾಲೋ ಮಾಡ್ತಿದ್ದೇನೆ ಅಂತ ಅರ್ಥ ಅಲ್ಲ. ಆದರೆ ನಾವು ಸರಿಯಾಗಿ ಫಾಲೋ ಮಾಡಿದರೆ ಖಂಡಿತ ನಮ್ಮ ಶಾರೀರಿಕ ಮಾನಸಿಕ ಆರೋಗ್ಯ ಹೆಚ್ಚಿ ಸಹಜವಾಗಿ ನಮ್ಮ ಚೈತನ್ಯ, ನಮ್ಮ ಮಾನಸಿಕ ಶಕ್ತಿ ಅಥವಾ ನಮ್ಮ ಉತ್ಸಾಹ ಎಲ್ಲ ವಾಪಸ್ ಬರುತ್ತೆ. ಇಡೀ ದಿನ ಸುಸ್ತು ಅನ್ನುವಂಥದ್ದೆಲ್ಲ ಕಡಿಮೆಯಾಗಿ ನಾವು ಎನರ್ಜೆಟಿಕ್ ಆಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಮೊದಲನೇದಾಗಿ ರಸಾಯನ. ಆಯುರ್ವೇದದಲ್ಲಿ ರಸಾಯನ ಅಂತಂದರೆ ನಮ್ಮ ಶಾರೀರಿಕ ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು, ಮುಪ್ಪನ್ನು ದೂರ ಮಾಡುವಂಥದ್ದು, ನಮಗೆ ಉತ್ಸಾಹ ಚೈತನ್ಯವನ್ನು ಕೊಡುವಂಥದ್ದು ಅಂತ ನಾನು ತುಂಬ ಸಾರಿ ಹೇಳಿದ್ದೇನೆ, ನೀವೆಲ್ಲ ಕೇಳಿದ್ದೀರಿ. ಹಾಗಾಗಿ ಅಂಥ ಒಂದು ರಸಾಯನವನ್ನು ನಾವು ನಿತ್ಯ ಸೇವನೆ ಮಾಡಬೇಕು. ನಿತ್ಯ ಸೇವನೆಗೆ ಅಂತಲೇ ರಸಾಯನ ಅಂತ ಇರೋದು. ಉದಾಹರಣೆಗೆ ರಸಾಯನ ಚೂರ್ಣ, ಅಮೃತಬಳ್ಳಿ, ನೇಗಿಲು ಮುಳ್ಳು, ನೆಲ್ಲಿಕಾಯಿ ಈ ಪುಡಿಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿಕೊಂಡು ಅದನ್ನು ಬೆಳಗ್ಗೆ ಅರ್ಧ ಚಮಚ, ರಾತ್ರಿ ಅರ್ಧ ಚಮಚ, ಸುಮಾರೊಂದು 6ರಿಂದ 6:30 ಆ ಟೈಮಲ್ಲಿ, ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್, ಆ ಟೈಮಲ್ಲಿ ಒಂದು ಅರ್ಧ ಚಮಚ ತುಪ್ಪ, 1/4 ಚಮಚ ಜೇನುತುಪ್ಪ, ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಅರ್ಧ ಚಮಚ ಜೇನುತುಪ್ಪ, 1/4 ಚಮಚ ತುಪ್ಪ ಹಾಕ್ಕೊಂಡು ಸೇವನೆ ಮಾಡಬಹುದು. ಅಥವಾ ಕೂಷ್ಮಾಂಡ ರಸಾಯನ, ಇದ್ರ ಬಗ್ಗೆನೂ ತುಂಬ ಸಲ ಹೇಳಿದ್ದೇನೆ, ಅದನ್ನು ನಾವು ನಿತ್ಯ ಸೇವನೆ ಮಾಡಬಹುದು. ಒಂದೆಲಗವನ್ನು ದಿನಕ್ಕೊಂದು 8-10 ಒಂದೆಲಗವನ್ನು ಸೇವನೆ ಮಾಡ್ಬೋದು. ಇದೆಲ್ಲ ಮಾಡೋದ್ರಿಂದ ನಮ್ಮ ದೇಹದ ಪ್ರತಿ ಜೀವಕೋಶಕ್ಕೂ ಶಕ್ತಿ ಸಿಕ್ಕಿ ನಿಧಾನವಾಗಿ ನಮ್ಮ ಶಾರೀರಿಕ ಮಾನಸಿಕ ಶಕ್ತಿ ಹೆಚ್ಚಿ ನಾವು ಉತ್ಸಾಹದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ನಮ್ಮ ಪ್ರಕಾರ ತುಂಬ ಸಕ್ಸಸ್ಫುಲ್ ಆಗಿರುವಂಥ ಅಥವಾ ನಾವು ದೊಡ್ಡ ಜನ ಅಂತ ಹೇಳ್ತೀವಲ್ಲ, ತುಂಬ ಸಾಧನೆಯನ್ನು ಮಾಡದಿರುವಂಥವರು ಪಾಲನೆ ಮಾಡುವಂಥ 80-20 ರೂಲ್. ಅಂದರೆ ನಮ್ಮ ಸಮಯದ 20% ಒಂದಿಷ್ಟು ವಿಷಯದ ಮೇಲೆ ಹಾಕೋದು. ಆ 20% ಸಮಯವನ್ನು ನಾವು ಅಲ್ಲಿ ಕೊಟ್ಟಿರೋ ಕಾರಣದಿಂದಾಗಿ ನಮ್ಮದು ಏನು ಇಂಪಾರ್ಟೆಂಟ್ ಟೈಮ್ ಇರುತ್ತಲ್ಲ, ನಾವು ಕೆಲಸದ ಸಮಯ ಅಥವಾ ನಮ್ಮ ಪ್ರೊಡಕ್ಟಿವ್ ಟೈಮ್ ಇರುತ್ತಲ್ಲ, ಆ 80% ಸಮಯದ ವ್ಯಾಲ್ಯೂವನ್ನು ಅದು ಹೆಚ್ಚು ಮಾಡುತ್ತೆ ಅಂತ. ಅಂದರೆ ಆ 80% ಟೈಮಲ್ಲಿ ನಾವು ಎಷ್ಟು ಪ್ರೊಡಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯವೋ, ಎಷ್ಟು ಚೈತನ್ಯದಿಂದ ಇರಲಿಕ್ಕೆ ಸಾಧ್ಯವೋ, ನಮ್ಮ ಕೆಲಸಗಳನ್ನು ಎಷ್ಟು ಮಟ್ಟಿಗೆ ಮುಗಿಸ್ಲಿಕ್ಕೆ ಸಾಧ್ಯವೋ ಅದರ 2ರಷ್ಟು ಮಾಡಲಿಕ್ಕಾಗತ್ತೆ ಅಂತ. ನಮಗೆ ಹೀಗೆ ನೋಡಲಿಕ್ಕೆ ಆ 20% ಟೈಮ್ ನಾವು ವೇಸ್ಟ್ ಮಾಡ್ದಂಗೆ, ಅದರಲ್ಲಿ ಏನೂ ಸಿಗೋದಿಲ್ಲ ಅಂತ ಅನಿಸ್ಬೋದು. ಆದರೆ ಇಲ್ಲಿ 80 ಹೋಗಿ 160 ಆಗಿರುತ್ತೆ ಅಂತ. ಉದಾಹರಣೆಗೆ ಒಂದು 10 ನಿಮಿಷ ಧ್ಯಾನ ಮಾಡೋದು, ಅಥವಾ ದಿವಸಕ್ಕೆ 1-2 ಸಾರಿ ತಣ್ಣೀರಿನ ಸ್ನಾನ ಮಾಡೋದು, ಒಂದು 10-20 ನಿಮಿಷ ಬಿಡದೇನೆ ವ್ಯಾಯಾಮ ಮಾಡೋದು. ಈ ಥರ ಮಾಡೋದ್ರಿಂದ ನಮಗಲ್ಲಿ ಸಮಯ ಸಿಗೋದಿಲ್ಲ ಅಂತ ಅನ್ನಿಸ್ಬೋದು, ಅಥವಾ ನಮ್ಮ ಕೆಲಸದ ನಮ್ಮ ಶೆಡ್ಯೂಲಲ್ಲಿ ಅದಕ್ಕೆ ಸಮಯ ಕೊಡಲಿಕ್ಕೆ ಆಗಲ್ಲ ಅಂತ ಅನ್ನಿಸ್ಬೋದು. ಆದರೆ ಅಲ್ಲಿ 20% ಸಮಯ ಕೊಟ್ಟರೆ ಆಟೋಮ್ಯಾಟಿಕಲಿ 80% ಸಮಯ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕಾಗತ್ತೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಚಿನ್ಮುದ್ರೆ ಹಾಕ್ಕೊಂಡು ದಿನಾಲೂ ಬೆಳಿಗ್ಗೆ ಒಂದು 15 ನಿಮಿಷ ನಾವು ಉಸಿರನ್ನು ಗಮನಿಸ್ತಾ ಕೂತ್ಕೊಳ್ತೇವೆ ಅಥವಾ ನಿಧಾನವಾಗಿ ಉಸಿರಾಡ್ತೇವೆ ಅಂತ ಇಟ್ಕೊಳ್ಳಿ. ಆ ಥರ ಮಾಡಿದಾಗ ನಮ್ಮಲ್ಲಿ ಹೆಚ್ಚಾಗುವಂಥ ಫೋಕಸ್ ಅಥವಾ ನಮ್ಮ ಅವೇರ್ನೆಸ್ ಹೆಚ್ಚಾಗೋದು, ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗೋದಿರುತ್ತಲ್ಲ, ಅದರಿಂದಾಗಿ ನಾವು 2 ತಾಸಲ್ಲಿ ಮುಗಿಸುವ ಕೆಲಸವನ್ನು 1.5 ಗಂಟೆಯಲ್ಲಿ ಮುಗಿಸಿರ್ತೇವೆ. ಅಂದರೆ ಅಲ್ಲಿ ಅರ್ಧ ಗಂಟೆ ಉಳಿತು, ನಾವು ಯೂಸ್ ಮಾಡಿದ್ದು 15 ನಿಮಿಷ ಮಾತ್ರ. ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಈ ಥರ ನಾವು ನಮ್ಮ ದಿನಚರಿಯನ್ನು ಬಳಸ್ಕೊಳ್ತಾ ಹೋದರೆ ಆಟೋಮ್ಯಾಟಿಕಲಿ ಇಲ್ಲಿ ಅನುಕೂಲ ಆಗುತ್ತೆ. ಅಥವಾ ದಿನಾಲು ಬೆಳಗ್ಗೆ ಕುಳಿತುಕೊಂಡು ಪ್ಲ್ಯಾನಿಂಗಿಗೆ ನಾನು ಏನೇನು ಮಾಡಬೇಕು, ಈ ದಿನ ಈ ಸಮಯದಲ್ಲಿ ಕೆಲಸವನ್ನು ಮುಗಿಸ್ಬೋದಾ ಅಂತ ಒಂದು ಪ್ಲ್ಯಾನಿಂಗ್ಗೆ 10 ನಿಮಿಷ ಕೊಡ್ತೇವೆ ಅಂತಾದರೆ, ಆ ಪ್ಲ್ಯಾನ್ ಮಾಡ್ಕೊಂಡಿರೋ ಕಾರಣದಿಂದಾಗಿ ನಮಗೆ ಮರೆತು ಹೋಗೋದಿಲ್ಲ. ಯಾವುದೋ ಕೆಲಸ ಮರ್ತೋಯ್ತು ಅಂತಿಲ್ಲ, ಅಥವಾ ಆ ಕೆಲಸಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅನ್ನೋದನ್ನು ಮೊದಲೇ ಯೋಚನೆ ಮಾಡ್ಬೋದು. ಹೀಗೆ ನಮಗೆ ಗೊತ್ತಿಲ್ಲದೇ ಮರ್ತು ಹೋಗೋದ್ರಿಂದನೋ ಅಥವಾ ಆ ಕೆಲಸ ಇವತ್ತು ಮಾಡಬೇಕೋ ಬೇಡವೋ ಅನ್ನೋ ಯೋಚನೆಯಿಂದನೋ ಮುಗಿಸ್ಲಿಕ್ಕೆ ಆಗದೇ ಇರುವಂಥ, ಇಂಪಾರ್ಟೆಂಟ್ ಆಗದೇ ಇರುವಂಥ ಕೆಲಸಕ್ಕೆ ಸಮಯ ಕೊಟ್ಟು ಆಮೇಲೆ ನೆನಪಾಗೋದು, ಓಹೋ ಇದೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಅದು ಮುಗಿಸ್ಲಿಕ್ಕೆ ಆಗಲಿಲ್ಲ ಅಂತ ಚಿಂತೆ ಮಾಡೋದು. ಇದೆಲ್ಲ ಗೊಂದಲಗಳು ತಪ್ಪಿ ಆ 10 ನಿಮಿಷದ ಕಾರಣದಿಂದ ನಮಗೆ ಇಲ್ಲಿ 3 ತಾಸು ಉಳಿದಿರುತ್ತೆ. ಹೀಗೆ ನಾವು 80-20 ರೂಲನ್ನು ಯೂಸ್ ಮಾಡ್ಕೊಳ್ಬೇಕು. ಆ 20% ಏನಕ್ಕೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ನಾವು ನಮ್ಮ ಕೆಲಸಕ್ಕೆ ಅನುಗುಣವಾಗಿ ಡಿಸೈಡ್ ಮಾಡಬೇಕು. ಇನ್ನು 3ನೇದು, ರೀಸೆಂಟ್ಲಿ ನನಗೆ ಅರ್ಥ ಆಗಿರೋದು,
ಏನಂದರೆ ನಾವು ಇನ್ನು ಪ್ರೆಸೆಂಟಲ್ಲಿ ಬದುಕಬೇಕು ಅನ್ನೋದನ್ನು ತುಂಬ ಸಾರಿ ನಾವು ಹೇಳಿದ್ದೇವೆ, ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಲ್ಲ, ಅಷ್ಟೇ ಅಲ್ಲ, ಈ ಎಷ್ಟೋ ಬಾರಿ ನಮಗೇನಾಗುತ್ತೆ, ಯಾವುದೋ ಒಂದು ಕೆಲಸ ನಾವು ನಿತ್ಯ ಹೀಗೆ ಮಾಡಲೇಬೇಕು ಅಂದ್ಕೊಂಡಿರ್ತೇವೆ, ಏನೂ ಆಗೋದಿಲ್ಲ. ಆವಾಗ ಅಥವಾ ನಾವೇ ಆಗೋದಿಲ್ಲ ಆದರೆ ಓಕೆ, ಯಾರೋ ಬೇರೆಯವರ ಕಾರಣದಿಂದ ಬೇರೆ ಕಾರಣಗಳಿಂದ ಆಗಲಿಲ್ಲ ಅಂದರೆ ನಮಗೆ ಅಟ್ಲೀಸ್ಟ್ ರಿಗ್ರೆಟ್ಸ್ ಇರಲ್ಲ. ಈಗ ನಾವು ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇರ್ತೇವೆ. ಉದಾಹರಣೆಗೆ ಬೆಳಿಗ್ಗೆ ಬೇಗ ಏಳಲಿಕ್ಕಾಗಿಲ್ಲ ಅಂತ ಬೇಜಾರಲ್ಲಿರೋದು. ಇಲ್ಲ, ನಮಗೆ ಗೊತ್ತಿಲ್ಲ ದೇವರ ಪ್ಲ್ಯಾನ್ ಏನು ಅಂತ. ಒಂದು ಸಣ್ಣ ಉದಾಹರಣೆ ಕೊಡಬೇಕು. ನನ್ನ ಹತ್ರ ಒಬ್ಬರು ಪೇಷಂಟ್ ಬಂದಿದ್ದರು ಸುಮಾರು 3 ವರ್ಷಗಳ ಹಿಂದೆ. ಅವರು ತುಂಬ ಬೇಜಾರು. ಕಾರಣ ಏನು ಅಂತಂದರೆ ಡಿಪ್ರೆಷನ್ ಅಥವಾ ದುಃಖ. ಏನಂತಂದರೆ, ನಾನು ಇಷ್ಟು ವರ್ಷ ಡ್ರಿಂಕ್ಸ್ ಮಾಡ್ತಿದ್ದೆ, ಹಾಗಾಗಿ ಮನೆಯಲ್ಲಿ ಅಪ್ಪ ಅಮ್ಮನ, ಹೆಂಡತಿಯನ್ನು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ನಾನು ಎಷ್ಟು ಚೆನ್ನಾಗಿ ಲೈಫನ್ನು ಇಟ್ಕೊಳ್ಬೋದಿತ್ತು, ಅವರಿಗೆಲ್ಲ ಮೋಸ ಮಾಡಿದಾಗಾಯಿತು, ನಾನು ಇದನ್ನು ಹಾಳು ಮಾಡಿದೆ. ಆಗ ನಾನು ಅವ್ರು ಕೇಳಿದೆ, ನೀನು ಡ್ರಿಂಕ್ಸ್ ಬಿಟ್ಟಿದ್ದೀಯಾ? ಹೌದು, ಬಿಟ್ಟಿದ್ದೇನೆ. ಹಾಗಾದರೆ ಈಗ ನಿಮ್ಮ ಪ್ರಕಾರ ಅವರೆಲ್ಲ ಖುಷಿಯಾಗಿರಲಿಕ್ಕೆ ನೀವೇನು ಮಾಡಬಹುದು ಅಂತ ನಾನು ಕೇಳಿದೆ. ಆಗ ಅವರು ಹಲವಾರು ಒಂದಿಷ್ಟು ವಿಷಯಗಳನ್ನು ಹೇಳೋದು, ಹೀಗೆ ಮಾಡ್ಬೋದು, ಹಾಗೆ ಮಾಡಿ ಅಲ್ಲ ಮತ್ತೆ. ಅಂದರೆ ನಾವು ಈ ಕ್ಷಣಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡೋದು ಬಿಟ್ಟು, ನನಗೆ ಯಾರೋ ಮೋಸ ಮಾಡಿದರು, ಅಥವಾ ನಾನು ಹಾಗೆ ಬದುಕಬೇಕಿತ್ತು, ನಾನು ಈ ಫೀಲ್ಡಿಗೆ ಬರಬಾರ್ದಿತ್ತು, ಆ ಫೀಲ್ಡಿಗೆ ಹೋಗಬೇಕಿತ್ತು, ಹೀಗೆಲ್ಲ ಯೋಚನೆ ಮಾಡ್ತೇವೆ. ಭಗವಂತನ ಇಚ್ಛೆ ನಮಗೆ ಗೊತ್ತಿಲ್ಲ, ನಾವು ಈ ಕ್ಷಣದಲ್ಲಿ ಬದುಕಬೇಕು ಅಷ್ಟೇ ಅಂತ. ಇನ್ನು 4ನೇದು, ಇದು ಕೂಡ ನನಗೆ ರೀಸೆಂಟ್ಲಿ ಅನುಭವಕ್ಕೆ ಬಂದಿರೋದು, ನಾವು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಜೀವಂತ ಹಸಿರನ್ನು ಇಟ್ಕೊಳ್ಬೇಕು, ಆದಷ್ಟು ನೀಟಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ನಾನು ತುಂಬ ನೀಟ್ ಅಂತ ನಾನು ಹೇಳೋದಿಲ್ಲ, ಆದರೆ ನೀಟಾಗಿ ಇಟ್ಕೊಂಡಾಗ ನಮಗೆ ಗೊತ್ತಿಲ್ಲದೆ ನಮಗೊಂದು ರೀತಿಯ ಪಾಸಿಟಿವ್ ಎನರ್ಜಿ ಬರುತ್ತೆ. ಒಂದು. 2ನೇದು, ರೀಸೆಂಟ್ಲಿ ನಮ್ಮ ಮನೆಯಲ್ಲಿ ನಾನು ಒಂದು ಪ್ಲೇಸನ್ನು ಸ್ವಲ್ಪ ಎಲ್ಲ ಒಂಥರ ಇದಾಕೊಂಡಿದ್ದಂಥ ಪ್ಲೇಸನ್ನು ಕ್ಲೀನ್ ಮಾಡಿ, ನೀಟ್ ಮಾಡಿ, ಅಲ್ಲಿ ಈ ಜೀವಂತ ಇಂಡೋರ್ ಪ್ಲ್ಯಾಂಟ್ಸನ್ನು, ಅಂದರೆ ಜೀವ ಇರುವಂಥವು ಎಲ್ಲ ಚೆನ್ನಾಗಿ ಪಾಟಲ್ಲಿಟ್ಟು, ನಾನು ನಿತ್ಯ ಆ ಜಾಗವನ್ನು ನೋಡಿದಾಗ ಖುಷಿ ಅನಿಸುತ್ತೆ. ಸಾಮಾನ್ಯವಾಗಿ ನಮ್ಗೆ ಯಾವುದೇ ಆದರೂ ಅಷ್ಟೇ, ಒಂದು 4 ದಿನಕ್ಕೆ ಹೊಸ್ತಾದರೆ ಖುಷಿ ಇರುತ್ತೆ, ನಿಧಾನವಾಗಿ ಆ ಖುಷಿ ಗೊತ್ತಾಗದೆ ನಮಗೆ ಅಡ್ಜಸ್ಟ್ ಆಗಿ ಹೋಗ್ತೇವೆ. ಆದರೆ ಎಲ್ಲಿ ಜೀವ ಇದೆಯಲ್ಲ ಅಲ್ಲಿ ಹಾಗಾಗೋದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಇರುವ ಎಲ್ಲೆಲ್ಲಿ ಜಾಗ ಸಾಧ್ಯ ಇದೆಯೋ ಅಲ್ಲಿ ಜೀವಂತ ಹಸಿರನ್ನು, ಈಗೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಆರಾಮಾಗಿ ಸಿಗ್ತವೆ, ಅಂಥವನ್ನು ಬೆಳೆಸ್ಕೊಳ್ಳಿ ಪ್ರಯತ್ನ ಮಾಡಬೇಕು. ನಮಗೆ ಗೊತ್ತಿಲ್ಲದೆ ನಮಗೆ ಒಂದು ರೀತಿಯ ಖುಷಿ ಸಿಗುತ್ತೆ. ಹಾಗಾಗಿ ಬಹಳಷ್ಟು ಜನ ಸೈಕಾಲಜಿಸ್ಟ್ಸ್ ಈ ವಿಷಯವನ್ನು ಹೇಳ್ತಾರೆ, ಮನೆಯಲ್ಲಿ ಆದಷ್ಟು ಜೀವಂತಿಕೆ ಇರೋ ಥರ ನೋಡ್ಕೊಳ್ಳಿ, ಪ್ರಾಣಿಗಳನ್ನು ಸಾಕಿ ಅಥವಾ ಈ ಥರದ್ದೆಲ್ಲ ಚೇಂಜಸ್ ಮಾಡ್ಕೊಳ್ಳಿ ಅಂತ. ಹಾಗೆ ನಾವು ಜೀವಂತಿಕೆಯನ್ನು ತರಬೇಕು. 5ನೇದು, ಆಹಾರದಲ್ಲಿ ನ್ಯೂಟ್ರಿಷನ್ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಹೆಚ್ಚು ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು. ಅದರ ಅರ್ಥ ದಿನಕ್ಕೆ ಅರ್ಧ kg ಬಾದಾಮಿ ತಿನ್ನಬೇಕು ಅಂತಲ್ಲ, ಎಲ್ಲದೂ ಕೂಡ ಬ್ಯಾಲೆನ್ಸ್ಡಲ್ಲಿರಬೇಕು. ಆದರೆ ಎಷ್ಟಾಗುತ್ತೋ ಅಷ್ಟು ನಾವು ಯಾವುದು ಒಳ್ಳೆಯದಲ್ವೋ, ಯಾವುದು ನಮ್ಮ ದೇಹಕ್ಕೆ ಆ್ಯಂಟಿ ನ್ಯೂಟ್ರಿಯೆಂಟಾಗಿ ಕೆಲಸ ಮಾಡುತ್ತೋ, ಯಾವುದು ವಿಷವನ್ನು ಕೊಡುತ್ತೋ ಅಂಥವನ್ನು ಬಿಟ್ಟು, ಈ ಯಾವುದು ಹೆಚ್ಚು ಒಳ್ಳೆಯದೋ ಅಥವಾ ಈ ಊಟಕ್ಕೆ ಅಂತ ಒಂದಿಷ್ಟು ನಿಯಮಗಳಿವೆಯಲ್ಲ, ಅದರ ಬಗ್ಗೆ ತುಂಬ ಸಾರಿ ಹೇಳಾಗಿದೆ, ಅವುಗಳನ್ನು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ನಿಯಮಗಳೆಲ್ಲವನ್ನು ನಾವು ಪಾಲನೆ ಮಾಡಿದಾಗ ನಾವು ಊಟ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಒಂದು 8 ವೀಡಿಯೋ ನಾನು ಮಾಡಿದ್ದೇನೆ. ಇದರಲ್ಲಿ ಆಯುರ್ವೇದ ತೋರಿದ ದಾರಿ ಪ್ಲೇಲಿಸ್ಟಲ್ಲಿ ಅದರ ಬಗ್ಗೆಲ್ಲ ಡೀಟೇಲ್ಸ್ ಇದೆ, ಬೇಕಾದರೆ ಒಂದ್ಸಲ ನೋಡ್ಕೊಳ್ಬೋದು. ಎಲ್ಲ ವೀಡಿಯೋ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ನಾವು ಆ ಥರ ಫಾಲೋ ಮಾಡಿದರೆ, ಊಟ ಹೇಗೆ ಮಾಡಬೇಕು ಅಂತ ನೋಡಿಕೊಂಡು ಆ ಪ್ರಕಾರ ಊಟ ಮಾಡಿದರೆ, ಆ ನ್ಯೂಟ್ರಿಷನ್ ಇದೆಯಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಮೆದುಳನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ. ಆಟೋಮ್ಯಾಟಿಕಲಿ ನಾವು ಎನರ್ಜೆಟಿಕ್ ಆಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 6ನೇದು, ನಾನು ಫಸ್ಟ್ ಹೇಳಿದ್ನಲ್ಲ ಸರ್ವೆ ಅಂತ, ಆ ಸರ್ವೆಯಲ್ಲಿ ಕಂಡುಕೊಂಡಿದ್ದೇನು ಅಂತಂದರೆ, ಈ ಥರ ಆಗಲಿಕ್ಕೆ ಒಂದಿಷ್ಟು ಕಾರಣಗಳನ್ನು ಅವ್ರು ಕೊಟ್ಟಿದ್ದಾರೆ. ಅದು ಸರ್ವೆಯಲ್ಲಿ ನೋಡ್ಕೊಂಡಿದ್ದು ಅಥವಾ ಅವ್ರು ರಿಸರ್ಚ್ ಮಾಡಿರೋದು. ಆ ಕಾರಣಗಳಲ್ಲಿ ತುಂಬ ದೊಡ್ಡ ಕಾರಣಗಳಲ್ಲಿ ಒಂದು ಏನು ಹೇಳ್ತಾರೆ ಅಂದರೆ, ಅವರು ಮೊಬೈಲ್ ನಾವು ಯೂಸ್ ಮಾಡೋದು ಅಂತ. ಅಂದರೆ ಮೊಬೈಲ್ನ ರೇಡಿಯೇಷನಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತಲ್ಲ, ನಮಗೆ ಗೊತ್ತಿಲ್ಲದೆ ನಾವು ಮೊಬೈಲಲ್ಲಿ ಇನ್ಫಾರ್ಮೇಷನನ್ನು ಒಂದಾದ್ಮೇಲೆ ಒಂದು ತಗೊಳ್ತಾ ಅಥವಾ ಶಾರ್ಟ್ಸನ್ನು ನೋಡ್ತಾ ನಮ್ಮ ಬ್ರೈನ್ ತುಂಬ ಕನ್ಫ್ಯೂಷನ್ಗೆ ಒಳಗಾಗತ್ತೆ. ಒಂದು ಸಲ ಏನೋ ಖುಷಿ ಕಾಣ್ತೇವೆ, ಇನ್ನೊಂದು ಸಲ ದುಃಖ ಬರುತ್ತೆ, ಇನ್ನೊಂದು ಸಲ ಇನ್ನೇನೋ ಚಿಂತೆ ಬರುತ್ತೆ. ಈ ಥರ ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ನೋಡ್ತಾ ನಮಗೇನೂ ಅನಿಸಲ್ಲ, ನಾನು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡ್ರೂ ಕೂಡ ನಮ್ಮ ಮೆದುಳಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಸ್ಲೋಲಿ, ಅಂದರೆ ಒಂದು 6 ತಿಂಗಳು 1 ವರ್ಷದ ಒಳಗಡೆ ನಮ್ಮ ಮೆದುಳು ತುಂಬ ಹಾಳಾಗ್ತಾ ಹೋಗುತ್ತೆ, ಚೈತನ್ಯವನ್ನು ಕಳ್ಕೊಳ್ಳುತ್ತೆ ಅಂತ. ಒಂದು ಸಲ ಯೋಚನೆ ಮಾಡಿ ನೋಡಿ, ನಮ್ಮ ಹಿರಿಯರು ಈಗ ಹೊಲದಲ್ಲಿ ದುಡಿಯೋಕ್ಕಾಗಲಿ ಅಥವಾ ಆಫೀಸಿಗೆ ಹೋಗಿ ಕೆಲಸ ಮಾಡೋದಕ್ಕಾಗಲಿ, ಅವರು ಈ ಹೊಲದಲ್ಲಿ ದುಡಿಯೋದಂತಾದರೆ ಅಲ್ಲಿಗೆ ಹೋಗಿ ಆ ಹಸಿರಿನ ಮಧ್ಯದಲ್ಲಿ, ಅಂದರೆ ಅವ್ರ ಕೆಲಸದಲ್ಲಿ ಪೂರ್ತಿಯಾಗಿ ಇನ್ವಾಲ್ವ್ ಆಗಿ ಖುಷಿಯಿಂದ ಇರ್ತಿದ್ರು. ಅವರಿಗೆ ಬೋರ್ ಆಯಿತು ಅಂತ ಆಗ್ತಿರ್ಲಿಲ್ಲ. ಎಂಟರ್ಟೈನ್ಮೆಂಟ್, ನಮ್ಮ ಪ್ರಕಾರ ಎಂಟರ್ಟೈನ್ಮೆಂಟ್ ಏನೂ ಇಲ್ಲ. ದನಗಳನ್ನು ತಗೊಂಡು ಹೋಗೋದು, ಅಲ್ಲಿ ಉಳುಮೆ ಮಾಡೋದು, ಬರೋದು ಅಂತ ಆದರೂ ಕೂಡ ಅವರಲ್ಲಿ ಬೋರ್ಡಮ್ ಇರಲಿಲ್ಲ, ಒಂದೇ ಥರ ಕೆಲಸ ಮಾಡೋದಾದರೂ ಕೂಡ. ಆದರೆ ನಮಗೆ ಇವತ್ತು ಇಷ್ಟೊಂದು ಎಂಟರ್ಟೈನ್ಮೆಂಟ್ ಇದ್ದರೂ ಕೂಡ ನಮ್ಮ ಮೆದುಳು ಬೋರ್ ಆಗ್ತಿದೆ. ಕಾರಣ
ಇದರ ಹಿಂದೆ ವಿಜ್ಞಾನ ತುಂಬ ಇದೆ. ಅದು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಾವು ಮೊಬೈಲ್ ಯೂಸೇಜ್ ಅತಿಯಾಗಿ ಮಾಡಿರೋದು ಕೂಡ ಕಾರಣ. ಆಗ ನಮಗೆ ಪ್ರೆಸೆಂಟಲ್ಲಿ ಅವೇರ್ ಆಗಿರಲಿಕ್ಕೆ ಸಾಧ್ಯ ಆಗಲ್ಲ. ಒಂದ್ಸಲ ಮೊಬೈಲ್ ಅಂದರೆ ಇದು ಮಾಡಿ ನೋಡಬೇಕು, ಆವಾಗ ಗೊತ್ತಾಗುತ್ತೆ ಸ್ಕ್ರೀನ್ ಟೈಮ್ ಎಷ್ಟಿದೆ ಅಂತ. ಅದಕ್ಕೆಲ್ಲ ಸುಮಾರು ಆ್ಯಪ್ಗಳೆಲ್ಲ ಇವೆ. ಇಡೀ ದಿವಸ ನಾನು ಎಷ್ಟು ಹೊತ್ತು ನೋಡಿದೆ ಅಂತ ನಮಗೆ ಶಾಕ್ ಆಗುವಂಥ ವಿಚಾರ ಅಲ್ಲಿರುತ್ತೆ, ಒಂದು ದಿವಸದಲ್ಲಿ ನಾವು ನೋಡಿರೋದು. ಹಾಗಾಗಿ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು. ಆ ಸರ್ವೆ ಕೂಡ ಹೇಳುತ್ತೆ, ನಮಗೂ ಕೂಡ ನೀವು ಪ್ರಯೋಗಕ್ಕೆ ಅಂತ ಮಾಡಿ ನೋಡಿ. ಒಂದು 3 ದಿನ ಮೊಬೈಲನ್ನು ಈ ಟೈಮಲ್ಲಿ ಮಾತ್ರ ನಿಮಗೆ ಫ್ರೀ ಇರೋ ಟೈಮ್, ಮಧ್ಯಾಹ್ನ ಊಟ ಆದ ನಂತರ ಅರ್ಧ ಗಂಟೆ ಅಂತ ಇಟ್ಕೊಳ್ಳಿ. ಆ ಅರ್ಧ ಗಂಟೆ ಬಿಟ್ಟು ಬೇರೆ ಟೈಮಲ್ಲಿ ನಾನು ಮೊಬೈಲನ್ನು ತೀರಾ ಅನಿವಾರ್ಯವಾದ ಕೆಲಸಗಳಿಗೆ ಮಾತ್ರ ಉಪಯೋಗಿಸ್ತೇನೆ ಅಂತ ನೋಡಿ. ಆವಾಗ ಎಷ್ಟು ಚೈತನ್ಯ ನಮಗೆ ಗೊತ್ತಿಲ್ಲದೆ ಬರುತ್ತೆ ಅಂತ ನೀವು ಗಮನಿಸಿ ನೋಡ್ಬೋದು. 7ನೇದು ನಮ್ಮ ಸಮಸ್ಯೆಗಳನ್ನು ಬರೆಯೋದು, ನಮ್ಮ ಚಿಂತೆಗಳನ್ನು ಬರೆಯೋದು ಅಂತ. ಇದಕ್ಕೊಂದು ಸಣ್ಣ ಕಥೆ ಹೇಳ್ತೇನೆ. ಬ್ರಿಟಿಷರ ಕಾಲದಲ್ಲಿ ಆಗಿದ್ದು, ನಾನು ಎಲ್ಲೋ ಹಿಂದೆ ಓದಿದ್ದನ್ನು ನಂಗೆ ಪೂರ್ತಿ ಅವರೆಲ್ಲ ಅದರಲ್ಲಿ ಹೆಸರು ಕೊಟ್ಟಿದ್ದರು, ಯಾವಾಗ ಆಗಿತ್ತು, ಅದರದ್ದು ಕಾರಣ ಏನು, ಇದೆಲ್ಲ ಹೇಳಿದ್ರು. ನಂಗೆ ಬಟ್ ನೆನಪಿಲ್ಲ. ಈಗ ಸುಮಾರು ವರ್ಷಗಳ ಹಿಂದೆ ಓದಿತ್ತು. ಒಂದ್ಸಲ ಏನಾಗುತ್ತೆ ಅಂತಂದರೆ, ಆ ಬ್ರಿಟಿಷರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ದೊಡ್ಡ ಹುದ್ದೆಯಲ್ಲಿ ಇದ್ದವನು ಭಾರತೀಯ. ಅವನಿಗೆ ಮನಸ್ಸಲ್ಲಿ ಹೇಗಾದರೂ ಮಾಡಿ ಬ್ರಿಟಿಷರನ್ನು ಓಡಿಸ್ಬೇಕು ಅಂತ, ಬಟ್ ಅವ್ರ ಕೈಗಳಿಗೆ ಕೆಲಸ ಮಾಡ್ತಿದ್ದಾನೆ. ಒಂದು ಸೀಕ್ರೆಟ್ ಮಾಹಿತಿಯನ್ನು, ಅದು ವೆರಿ ಇಂಪಾರ್ಟೆಂಟ್ ಆಗಿತ್ತು, ಅವನು ಲೀಕ್ ಮಾಡ್ತಾನೆ ಕ್ರಾಂತಿಕಾರಿಗಳಿಗೆ. ಆ ಕ್ರಾಂತಿಕಾರಿಗಳಿಗೆ ಲೀಕ್ ಮಾಡಿದಂಥ ವಿಷಯ ಲೀಕ್ ಆಗಿದೆ ಅಂತ ಗೊತ್ತಾಗುತ್ತೆ, ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ. ಆಗ ಅವನಿಗೆ ತುಂಬ ಚಿಂತೆ ಆಗುತ್ತೆ. ಇವರು ಹುಡುಕಿದ್ರೆ ನಾನೊಂದು ಸಿಕ್ಕಿಬೀಳ್ತೇನೆ. ಹುಡುಕ್ತಾರೆ, ಅಷ್ಟು ಇಂಪಾರ್ಟೆಂಟ್ ಆಗಿರೋದು. ಸಿಕ್ಕಿಬೀಳುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಅವನು ಏನು ಮಾಡಬೇಕು ಅಂತ ಅರ್ಥ ಆಗದೆ ತುಂಬ ಚಿಂತೆ ಆಗುತ್ತೆ. ನಾನು ಸೂಸೈಡ್ ಮಾಡ್ಕೊಳ್ಬೇಕು ಅನ್ನೋಷ್ಟರ ಮಟ್ಟಿಗೆ ಅವನಿಗೆ ಹೆದರಿಕೆ ಆಗುತ್ತೆ. ಯಾಕೆಂದ್ರೆ ಅವನಿಗೆ ಗೊತ್ತಿದೆ ಸಿಕ್ಕಾಕ್ಕೊಂಡ್ರೆ ಎಂಥ ಪರಿಸ್ಥಿತಿ ಬರುತ್ತೆ ಅಂತ. ಹಾಗಾಗಿ ಅವನು ಎಲ್ಲ ಬರೀತಾನೆ. ಮೊದಲನೇದು ಆಪ್ಷನ್, ಇದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಸೂಸೈಡ್ ಮಾಡ್ಕೊಳ್ಳೋದು. ಇದು ಸರಿಯಲ್ಲ. ಯಾಕೆಂದರೆ ಭಾರತೀಯ ಅಥವಾ ನಮ್ಮ ಶಾಸ್ತ್ರದ ಪ್ರಕಾರ ಇದು ತುಂಬ ದೊಡ್ಡ ಅಪರಾಧ, ನಮ್ಮ ಕರ್ಮವನ್ನು ನಾವು ಅನುಭವಿಸಲೇಬೇಕು, ಹಾಗೆಲ್ಲ ಮಾಡಬಾರ್ದು ಅಂತ ಅದನ್ನು ಅವನು ಬಿಡ್ತಾನೆ. 2ನೇದು, ಎಲ್ಲೋ ತಲೆಮರೆಸ್ಕೊಂಡು ಓಡಿ ಹೋಗ್ಬಿಡೋದು. ಆದರೆ ಈ ಥರ ಓಡಿ ಹೋದರೆ ನಾನು ಅಂತ ಕನ್ಫರ್ಮ್ ಆಗುತ್ತೆ. ಈಗ ಗೊತ್ತಿಲ್ಲ, ನಾನು ಬೀಳಬಹುದು ಅಂತ ಇದೆ, ಕನ್ಫರ್ಮ್ ಆಗುತ್ತೆ. ಆಗ ನನ್ನನ್ನು ಎಲ್ಲಿದ್ದರೂ ಹುಡುಕಿ ಮುಗಿಸ್ತಾರೆ ಅಂತ. 3ನೇದು, ಹೀಗೆ ಒಂದು 3-4 ಆಪ್ಷನ್ ಬರೀತಾನೆ. ಕೊನೆಯಲ್ಲಿ ಒಂದು ಆಪ್ಷನ್ ಏನು ಅಂತಂದರೆ, ಸುಮ್ಮನೆ ಯಾವಾಗ ಥರ ನಾನು ಆಫೀಸಿಗೆ ಹೋಗೋದು, ಎಲ್ಲವನ್ನು ದೇವ್ರಿಗೆ ಬಿಡೋದು ಅಂತ. ಇಷ್ಟೊಂದು ಆಪ್ಷನ್ಸಲ್ಲಿ ಅವನು ಕೊನೆಯಲ್ಲಿ ಯೋಚನೆ ಮಾಡಿ ಆ ಕೊನೆಯದನ್ನು ಚೂಸ್ ಮಾಡ್ಕೊಳ್ತಾನೆ. ಏನಾದರೂ ಆಗಲಿ ಆಫೀಸಿಗೆ ಹೋಗ್ತಾನೆ. ಅದು ಏನೇನೋ ಕಾರಣಗಳಿಂದಾಗಿ ಇವನು ಅಂತ ಗೊತ್ತಾಗಲ್ಲ, ಸಿಕ್ಕಾಕ್ಕೊಳ್ಳಲ್ಲ. ಮುಂದೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅವನ ಬರೆದ ಪೇಪರ್ ಇತ್ತಲ್ಲ, ಅದನ್ನು ಕೂಡ ಅವನು ತೋರಿಸ್ತಾನೆ. ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೆ, ಈ ಬರವಣಿಗೆ ಅಂದರೆ ಬರೆಯೋದು, ಸಮಸ್ಯೆಗೆ ಬರೆದು ಇದಕ್ಕೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡೋದು ಪರಿಹಾರ ಕೊಡ್ತು ಅಂತ. ಹೀಗೆ ನಾವು ಪ್ಲ್ಯಾನ್ ಮಾಡಬೇಕು, ಕೂತ್ಕೊಂಡು ಬರಿಬೇಕು ಅಂತ. ಇನ್ನು 8ನೇದು, ಕೆಲಸದ ಒತ್ತಡ. ಆ ಕಾರಣದಾಗ ನಾನು ಚೈತನ್ಯದಿಂದಿರಲಿಕ್ಕೆ, ಖುಷಿಯಿಂದಿರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಡಾಕ್ಟ್ರೆ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ರಾತ್ರಿ 12 ಗಂಟೆವರೆಗೆ ನನ್ನ ಕೆಲಸ ಇರುತ್ತೆ, ಮಧ್ಯದಲ್ಲಿ ಬಿಡು ಒಂದು ಸ್ವಲ್ಪನೂ ಇಲ್ಲ, ಏನು ಮಾಡಲಿ ಅಂತ. ಇದಕ್ಕೂ ಕೂಡ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರೆ, ಸ್ವತಃ ನಾನು ಮಾಡಿಕೊಂಡು ನನಗೊಂದಿಷ್ಟು ನಿರಾಳವಾಗಿರೋದು ಈ ಕಾರಣದಿಂದನೇ. ಕೂತ್ಕೊಂಡು ಪ್ಲ್ಯಾನ್ ಮಾಡು. ಇಷ್ಟೆಲ್ಲ ಕೆಲಸಗಳಿರುವಾಗ ನಾನು ಹೇಗೆ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡ್ಬೋದು, ಈಗ ಇಂಥ ವಿಷಯದಲ್ಲಿ ನನಗೆ ಟೈಮ್ ವೇಸ್ಟ್ ಆಗ್ತಾಯಿದೆ, ಅದನ್ನು ನಾನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೋದು. ಟ್ರಾವೆಲಿಂಗಲ್ಲೇ 4 ತಾಸು ಹೋಗುತ್ತೆ ಸಾರ್ ಅಂತ ತುಂಬ ಜನ ಹೇಳ್ತಾರೆ. ಆ ಟ್ರಾವೆಲಿಂಗನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು? ಆಗ ನಾವು ಧ್ಯಾನ ಮಾಡ್ಬೋದಾ? ಆಗ ನಿಧಾನವಾಗಿ ಉಸಿರಾಟ ಮಾಡಿ ನಮ್ಮ ಚೈತನ್ಯವನ್ನು ಹೆಚ್ಚು ಮಾಡ್ಕೊಳ್ಬೋದಾ? ಮುದ್ರೆಯನ್ನು ಮಾಡ್ಬೋದಾ? ಅಥವಾ ಹೊಸದು ಏನೊಂದನ್ನು ಕಲಿಬೋದಾ? ಹೀಗೆ ಹಲವಾರು ವಿಷಯಗಳನ್ನು ಮಾಡ್ಬೋದು. ಸೊ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೇಕು. ಇನ್ನು ಕೊನೆಯದು ಥ್ಯಾಂಕ್ಫುಲ್ನೆಸ್, ಥ್ಯಾಂಕ್ಸ್ ಹೇಳೋದು. ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದು. ಇಂಥ ವಿಡಿಯೋಗಳನ್ನು ಕೂಡ ನೀವು ನೋಡ್ತಿರಲ್ಲ, ಇಷ್ಟೊತ್ತು ಕುಳಿತುಕೊಂಡು ನೋಡಿದ್ರಲ್ಲ, ನಿಮಗೆ ಥ್ಯಾಂಕ್ಸ್. ಈ ದೇವರ ಪೂಜೆ ಮಾಡುವಾಗ ಕುಳಿತುಕೊಂಡಿರುವ ಆಸನಕ್ಕೆ ಪೂಜೆ ಮಾಡ್ತಾರೆ. ಯೋಚನೆ ಮಾಡಿ, ಎಷ್ಟು ಅದ್ಭುತ ಕಾನ್ಸೆಪ್ಟ್ ಅಂತ. ಆಸನ ದೊಡ್ಡದು ಅಂತಲ್ಲ, ಏನೋ ಮರದ್ದೋ ಚಾಪೇನೋ ಇನ್ನೇನೋ ಇರುತ್ತೆ. ಅದಕ್ಕೆ ಪೂಜೆ ಮಾಡೋದ್ರ ಹಿಂದಿನ ಕಾರಣ, ನಾನು ಕುಳಿತುಕೊಂಡಿರುವ ಆಸನಕ್ಕೆ ಕೂಡ ಪೂಜೆ ಮಾಡ್ತೇನೆ ಅಂತ ಆದರೆ ನಾನು ನನ್ನ ಜೀವನದಲ್ಲಿ ಕಾಣುವಂಥದ್ದು ಎಲ್ಲದಕ್ಕೂ ಥ್ಯಾಂಕ್ಫುಲ್ ಆಗಿರ್ತೇನೆ ಅಂತ. ಇದನ್ನು ಎಲ್ಲ ಸದ್ಗುರುಗಳು ಹೇಳ್ತಾರೆ. ರಮಣ ಮಹರ್ಷಿಗಳೋ ಅಥವಾ ರಾಮಕೃಷ್ಣ ಪರಮಹಂಸರೋ ಇಂಥವ್ರು ಎಲ್ಲರೂ ಹೇಳೋದು ಅದನ್ನೇ. ನಿನಗೆ ಬೆಳಗ್ಗೆಯಿಂದ ರಾತ್ರಿ ಸಿಗುವ ಪ್ರತಿಯೊಂದಕ್ಕೂ ಥ್ಯಾಂಕ್ಫುಲ್ ಆಗಿರು. ಪೂಜೆ, ದೇವರ ಪೂಜೆ ಮಾಡುವಾಗ ಮಂತ್ರಗಳು ಬರ್ತಾವಲ್ಲ, ಭಾರಿ ವಿಚಿತ್ರ ಇದೆ. ಕಲಶದಲ್ಲಿರುವ ನೀರಿಗೆ ಪೂಜೆ, ಅಥವಾ ಭೂಮಿಗೆ ಪೂಜೆ, ಹೀಗೆ ಅಂದರೆ ಕಣ್ಣಿಗೆ ಕಾಣುವಂಥದ್ದು ಎಲ್ಲದೂ ದೇವರು ಅಂತ, ಅದೆಲ್ಲದಕ್ಕೂ ಪೂಜೆ ಮಾಡ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ಕೈಗಳಲ್ಲಿ ನಾವು ದೇವರನ್ನು ಕಾಣ್ತೇವೆ, ಸ್ನಾನ ಮಾಡುವಾಗ ನೀರಲ್ಲಿ ದೇವರನ್ನು ಕಾಣ್ತೇವೆ. ಹಾಗೆ ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಫುಲ್ ಆಗಿದ್ದರೆ ಅದಕ್ಕಿಂತ ದೊಡ್ಡ ಪೂಜೆ ಇನ್ನೊಂದಿಲ್ಲ ಅಂತ ಎಲ್ಲ ಸದ್ಗುರುಗಳು ಹೇಳ್ತಾರೆ. ಸೊ ನಾವು ಥ್ಯಾಂಕ್ಫುಲ್ ಆಗಿದ್ದರೆ ನಮಗೆ ಗೊತ್ತಿಲ್ಲದೆ ನಮಗೆ ಎನರ್ಜಿ ಇರುತ್ತೆ. ಅದನ್ನು ನಾವು ಏನು ತಪ್ಪು ಮಾಡ್ತೇವೆ ಯೋಚನೆ ಮಾಡಿ. ಟ್ರಾಫಿಕ್ಗೆ ಬೈಯೋದು,
ನಾನು ಒಳ್ಳೆಯ ಕಾರ್ನಲ್ಲೋ ಒಳ್ಳೆಯ ಬೈಕ್ನಲ್ಲೋ ಅಥವಾ ಕಡೆ ಪಕ್ಷ ನನಗೆ ಆಟೋದಲ್ಲಿ ಹೋಗಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ, ನನಗೆ ಕಂಪನಿಯವರು ಕ್ಯಾಬ್ ಕೊಡ್ತಾರೆ, ಇದು ಯಾವುದಕ್ಕೂ ನಾವು ಥ್ಯಾಂಕ್ಫುಲ್ ಆಗಿಲ್ಲ. ಬದಲಿಗೆ ನಾವು ಇಡೀ ದಿವಸ ಯಾರ್ಯಾರ ಮೇಲೆ ದೋಷವನ್ನು ಹಾಕ್ಬೋದು ಅಂತ ಯೋಚನೆ ಮಾಡಿ ಬೇಜಾರು ಮಾಡ್ಕೊಳ್ತಾ ಕಂಪ್ಲೇಂಟ್ ಮಾಡೋದ್ರಲ್ಲೇ ಇರ್ತೇವೆ. ಸೊ ಕಂಪ್ಲೇಂಟ್ ಮಾಡುವ ಜಾಗದಲ್ಲಿ ಥ್ಯಾಂಕ್ಫುಲ್ ಆಗಿರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯಕ್ಕೆ ಸಿಗೋಣ. ಧನ್ಯವಾದ.